ಇಲ್ಲದೆ ಇದ್ರೆ ಕೊನೆಗೆ ನಿಮಗೆ ಅಂತ ಇವ್ರು ಏನೂ ಉಳಿಸಲ್ಲ. ಈಗಲಾದರೂ ನೀವು ಹೋರಾಡಲೇಬೇಕು ಅತ್ತಿಗೆ. ಇಲ್ಲದೆ ಹೋದರೆ ಕೊನೆ ನಿಮ್ಗೆ ಉಳಿಯೋದು ದೊಡ್ಡ ಸೊನ್ನೆ ಅಷ್ಟೆ. ಯಾರ ಜೊತೆ ಹೋರಾಡಬೇಕು ಶ್ವೇತಾ? ಯಾರ ಜೊತೆ ಹೋರಾಡಬೇಕು? ಕಲ್ಪನಾ ಜೊತೆಗ? ಕಲ್ಪನಾ ಏನು ಹೊರಗ್ನವಳ? ಈ ಮನೆ ಮಗಳು. ಹಾಗೂ ಕಲ್ಪನಂತರನೇ ನಾನು ಹಠ ಹಿಡಿದೆ ಅಂತ ಇಟ್ಕೊ. ಮುಂದೇನಾಗುತ್ತೆ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಹಾಗಂತ ನೀವು ಸುಮ್ಮನೆ ಇದ್ರೆ ನಿಮ್ಮ ಜೀವನದ ಎಲ್ಲ ಆಸೆ ಕನಸುಗಳನ್ನ ಕಳ್ಕೊಂಡ್ಬಿಡ್ತೀರಾ ಅತ್ತಿಗೆ. ನಿಮ್ಮ ಮಗನನ್ನು ಕಳ್ಕೊಂಡ್ಬಿಡ್ತೀರಾ. ಯಾಕೆ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿಲ್ವಾ ಅತ್ತಿಗೆ? ಅಕ್ಕನಿಗೂ ಅತ್ತಿಗೆಗೂ ಮಧ್ಯೆ ಇರೋ ವ್ಯತ್ಯಾಸ ತಿಳಿದೇ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಸ್ವಭಾವ, ಕಲ್ಪನಾ ಗುಣ ಗೊತ್ತಿದೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ನೀವು ಸ್ವಾರ್ಥಿ ಆಗಬೇಕು ಅತ್ತಿಗೆ. ನೀವು ಸ್ವಾರ್ಥಿ ಆಗಲೇಬೇಕು. ನಿಮಗೋಸ್ಕರ ಅಲ್ಲದೇ ಇದ್ರು ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನೀವು ಸ್ವಾರ್ಥಿ ಆಗಲೇಬೇಕು. ನಿಮ್ಮ ಮಗನ ಜೀವನಕ್ಕೆ ಏನು ಒಳ್ಳೇದು ಕೊಡೋದಕ್ಕಾಗುತ್ತೋ ಆ ಒಳ್ಳೆತನ ಎಲ್ಲ ಕೊಡೋದಕ್ಕೋಸ್ಕರನಾದರೂ ನೀವು ಸ್ವಾರ್ಥಿ ಆಗಲೇಬೇಕು. ಇಲ್ಲ ಅಂದರೆ ಮುಂದೊಂದಿನ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ನೀವು ಅಳ್ತಾ ಕೂತಾಗ ನಿಮ್ಮ ಅಕ್ಕಪಕ್ಕ ನಿಮ್ಮ ನೋವನ್ನು ಕೇಳಿಸ್ಕೊಳ್ಳೋದಕ್ಕೆ ಯಾವ ಕಿವಿಗಳು ಇರಲ್ಲ ಅದಕ್ಕೆ. ಮದುವೆ ದಿನ ಗೊತ್ತಾದ್ಮೇಲೆ ಶಾಸ್ತ್ರ ಕೇಳಿ ಮದುವೆ ಪತ್ರ ಮಾಡಿಸ್ತಾರೆ. ಅದನ್ನು ಊರವ್ರಿಗೆಲ್ಲ ಹಂಚ್ತಾರೆ. ಮದುವೆಗೂ 3 ದಿನದ ಮೊದಲೇ ಮನೆ ಮುಂದೆ ಚಪ್ರ ಹಾಕ್ತಾರೆ. ಆಮೇಲೆ ಬಳೆ ಶಾಸ್ತ್ರ ಮಾಡ್ತಾರೆ. ಮದುಮಗಳಿಗೆ ಕೈ ತುಂಬ ಹಸಿರು ಬಳೆ ತೊಡಿಸ್ತಾರೆ. ಮುತ್ತೈದೆಗೆಲ್ಲರಿಗೂ ತೊಡಿಸ್ತಾರೆ. ಮದುವೆ ಹಿಂದಿನ ದಿನ ಮದುಮಗಳನ್ನಾಗಿ ಮಾಡ್ತಾರೆ. ಆಗ ಮೈಗೆ ಮುಖಕ್ಕೆಲ್ಲ ಅರ್ಶಿನ ಹಚ್ತಾರೆ. ಆ ಅರ್ಶಿನ ಹಚ್ಚೋವಾಗ ಆಗೋ ಆನಂದ ಅಕ್ಕ ಅದು ಮದುಮಗಳಾಗೆ ಅನುಭವಿಸ್ಬೇಕು. ಹಂಗೆ ಎಲ್ಲ ಹೇಳೋಕ್ಕಾಗಕ್ಕಿಲ್ಲ. ಪ್ಲೀಸ್ ಇವಾಗಲೇ ಹೇಳು ಪ್ಲೀಸ್. ಅಕ್ಕ ನೀನು ಸುಮ್ಮನೆ ಮುಂದೆ ಕೇಳು. ಅರ್ಶಿನ ಹಚ್ಚಿದ್ಮೇಕೆ ಎಲ್ಲ ಮುತ್ತೈದೆಯರು ಸೇರಿ ನೀರು ಉಯ್ತಾರೆ. ನಿನಗೂ ಹಾಗೆ ಆಗಿತ್ತ ಚಿನ್ನು? ಅಯ್ಯೋ ಅಕ್ಕ, ನಾನು ನನ್ನ ಮದುವೆ ಬಗ್ಗೆನೇ ಹೇಳ್ತಾ ಇರೋದು. ಸರಿ ಕೇಳು. ಅದಾದ್ಮೇಕೆ ಮದುವೆ ದಿನ ಮದುವೆ ಹೆಣ್ಣು ಗಂಡನ ಮದುವೆ ಮಂಟಪಕ್ಕೆ ಕರ್ಕೊಂಬರ್ತಾರೆ. ಆಮೇಲೆ ಪುರೋಹಿತರು ಮಂತ್ರ ಹೇಳಿ ತಾಳಿ ಕಟ್ಟಿಸ್ತಾರೆ. ಬಂದಿರೋ ಜನ ಎಲ್ಲ ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡ್ತಾರೆ. ಆಗ ನಾವೇನು ದೇವತೆಗಳ ಅನ್ಸ್ಬಿಡುತ್ತೆ. ಚಿನ್ನು, ನಿನ್ನ ಮದುವೆ ಹೇಗಾಯ್ತು ಅಂತ ಹೇಳಿದೆ. ಆದರೆ ನಿನ್ನ ತಾಳಿ ಕಟ್ಟಿದ ಗಂಡನ ಬಗ್ಗೆನೇ ಏನೂ ಹೇಳಿಲ್ಲ. ಇನ್ನೂ ನಿನ್ನ ಬೇಜಾರು ಕಡಿಮೆ ಆಗಿಲ್ವಾ? ಹೀಗೆ ಇದ್ರೆ ಹೇಗೆ ಕೈಲಾಶ್? ನಮ್ಮ ಮಗಳ ಮದುವೆ ನೀನು ಪಾದರಸ ಥರ ಓಡಾಡ್ತಿರ್ಬೇಕು. ಎಷ್ಟೆಲ್ಲ ಕೆಲಸ ಇದೆ ಕೈಲಾಶ್. ಗೊತ್ತು ಕಲ್ಪನಾ, ಮಗಳ ಮದುವೆ ನನ್ನ ಜೀವನದ ದೊಡ್ಡ ಕನಸು ಅಂತ. ಆದರೆ ನನ್ನ ಮೇಲೆ ಇಷ್ಟು ವರ್ಷ ನಂಬಿಕೆ ಇಟ್ಟವ್ರ ನಂಬಿಕೆನ ಸುಳ್ಳು ಮಾಡೋದ್ನಲ್ಲ, ಅದೇ ಬೇಜಾರು. ಅವ್ರಿಗೆ ಅರ್ಥ ಮಾಡಿಸು ಕೈಲಾಶ್. ಅರ್ಥ ಆಗ ನಮ್ಮ ಮಗಳ ಮದುವೆಗೆ 5 ರೂಪಾಯಿನೇ ಕಡಿಮೆ ಆದರೂ ನಾನು ಸುಮ್ಮನಿರಲ್ಲ. ಯಾಕೆ ಚಿನ್ನು ಸುಮ್ಮನಾಗ್ಬಿಟ್ಟೆ? ನಾವು ಎಷ್ಟು ಪ್ರೀತಿಯಿಂದ ಇದ್ದೀವಿ. ನೋಡ್ದವ್ರಲ್ಲ ನಿಜವಾಗ್ಲೂ ಇವ್ರು ಒಡ ಹುಟ್ಟಿದಾರನೆ ಅಂತ ಹೇಳ್ತಾರೆ. ನನಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ನನಗೂ ಗೊತ್ತು. ಆದರೆ ಒಂದು ವಿಷಯ ಬಿಟ್ಟು, ನಿನ್ನ ಗಂಡನ ಬಗ್ಗೆ
ನಿನ್ನ ಗಂಡನ ವಿಷಯ ಬಂದಾಗ ಯಾಕೆ ಸುಮ್ಮನಾಗ್ತೀಯ? ಯಾಕೆ ಚಿನ್ನು, ನಿಮ್ಮ ಅಕ್ಕನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಥವಾ ನನ್ನ ಗಂಡನ ಬಗ್ಗೆ ಹೇಳ್ಕೊಳ್ಳೋಷ್ಟು ಒಳ್ಳೆ ಮನುಷ್ಯ ಅಲ್ವಾ ಅವನು? ಇಲ್ಲ, ನೀನು ನಿನ್ನ ಗಂಡನ ತುಂಬ ಪ್ರೀತಿಸ್ತೀಯ ಅದು ನನಗೆ ಗೊತ್ತು. ಇಲ್ಲ ಅಂದರೆ ಸಿದ್ಧಾರ್ಥನ ಮದುವೆ ಆಗೋದಕ್ಕೆ ನೀನು ಒಪ್ಪಿಗೆ ಕೊಡ್ತಿದ್ದೆ. ಚಿನ್ನು, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಿನ್ನ ಗಂಡನ ಬಗ್ಗೆ ಹೇಳು. ಅಕ್ಕ, ಗಂಡ ಅನ್ನೋದು ನನಗೆ ಭೂತಕಾಲ. ಅವ್ರನ್ನ ಭವಿಷ್ಯದಲ್ಲಿ ನೆನೆಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಅಂದರೆ ಮತ್ತೆ ನೀನು ನಿನ್ನ ಗಂಡನ ಜೊತೆ ಒಂದಾಗೇ ಇರೋದಿಲ್ವಾ? ಇಲ್ಲ ಅಕ್ಕ. ಚಿನ್ನು, ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ನೀನೇ ಹೇಳ್ತಿದ್ದೆ ಅಲ್ವಾ ಚಿನ್ನು, ಹೆಣ್ಣು ಕ್ಷಮೆಯ ದರಿದ್ರಿ ಆಗಿರಬೇಕು ಅಂತ. ಒಂದು ವೇಳೆ ನಿನ್ನ ಗಂಡ ಏನಾದರೂ ತಪ್ಪು ಮಾಡಿದರೆ ಅವನನ್ನು ನೀನು ಕ್ಷಮಿಸ್ಬೋದಲ್ವಾ? ತಪ್ಪು ಅವ್ರದ್ದು ಅಲ್ಲ, ನಂದು ಅಲ್ಲ. ಮೇಲಿದನಲ್ಲ ಆ ದೇವ್ರದು. ನಾನೊಂದು ಪಾಲಿಗೊಂದು ಗೊಂಬೆ ಅಷ್ಟೆ. ಚಿನ್ನು, ಯಾವ ಗಾಯನೂ ವಾಸಿ ಆಗದೆ ಇರೋದಿಲ್ಲ. ಹಾಗೆ ನಿನ್ನ ಮನಸ್ಸಿಗಾಗಿರೋ ಗಾಯನೂ ವಾಸಿ ಆಗತ್ತೆ. ನೀನು ನಿನ್ನ ಗಂಡ ಒಂದಾಗ್ತೀರ, ಅದನ್ನು ನಾನು ನೋಡ್ತೀನಿ. ನೀನು ಈ ಮೌನನೇ ನನಗೆ ಉತ್ತರ ಕೊಡ್ತಿದ್ದೆ ಚಿನ್ನು. ನೀನು ನಿನ್ನ ಗಂಡನ ನೆನೆಸ್ಕೊಂಡು ಹಾಗೆ ನಿನ್ನ ಗಂಡನೂ ನಿನಗೆ ನೆನಪು ಮಾಡ್ಕೊತಿರ್ಬೋದು. ಅವನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ ನನಗನ್ನಿಸ್ತಿದೆ. ಅಕ್ಕ, ನನಗೆ ನಿದ್ರೆ ಬರ್ತಾ ಇದೆ, ನೀನು ಮನಿಕೋ. ಹಿಂದೆಯಿಂದ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಇವರು. ಕಣ್ಣು ಮುಚ್ಚಿದ್ರೆ ಎದುರುಗಡೆನೆ ಜೊತೆಯಾಗಿ ಬಂದು ನಿಂತ್ಕೊಳ್ತಾರೆ. ಯಾರಿಗೋ ಒಳ್ಳೇದು ಮಾಡೋಕ್ಕೆ ಹೋಗಿ ನಾನೇ ಪಾಪ ಮಾಡೋದೇನೋ ಅಂತ ಅನ್ನಿಸ್ತಿದೆ. ಈ ಸುಳಿಯಿಂದ ಯಾವಾಗ ಪಾರಾಗ್ತೀನೋ ಏನೋ. ಒಂದೇ ಒಂದು ಘಟನೆ, ಆ ಒಂದೇ ಒಂದು ಚಿಕ್ಕ ಘಟನೆ ನನ್ನ ಲೈಫ್ನೇ ಚೇಂಜ್ ಮಾಡ್ಬಿಡ್ತು. ಯಾರಿಗೋ ಉಪಕಾರ ಮಾಡೋಕ್ಕೋಗಿ ಉಪಕಾರ ಮಾಡೋದೇನೋ ಅಂತ ಅನಿಸ್ತು. ಇವರಿಬ್ರು ನೋಡಿದ್ರೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ತಂಗಿರ ಥರ ಆಡ್ತಾರೆ. ಶ್ರುತಿಗೆ ತನ್ನ ತಂಗಿ ಸಿಕ್ಕಿದ್ದಾಳೆ ಅಂತ ಲೈಫ್ನಲ್ಲಿ ಖುಷಿಯಾಗಿದ್ದಾಳೆ. ಯಾವತ್ತೂ ಪ್ರೀತಿನೇ ಕಾಣದೇ ಇರೋ ಚಿನ್ನು ಅಕ್ಕನ ಪ್ರೀತಿ ಸಿಕ್ಕಿದೆ ಅಂತ ಖುಷಿಯಾಗಿದ್ದಾಳೆ. ಆದರೆ ಸತ್ಯ ಹೊರಗೆ ಬಂದ್ರೆ ನೀನು ನಿನ್ನ ಗಂಡನ ನೆನೆಸ್ಕೊಂಡು ಹಾಗೆ ನಿನ್ನ ಗಂಡನೂ ನಿನಗೆ ನೆನಪು ಮಾಡ್ಕೊತಿರ್ಬೋದು. ಅವ್ನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ ನನಗನ್ನಿಸ್ತಿದೆ. ಇಲ್ಲ ಅಕ್ಕ, ನೀನು ಅಂದ್ಕೊಂಡಂಗೆ ನನ್ನ ರಾಜ್ಕುಮಾರ ನನ್ನ ಬಗ್ಗೆ ನೆನೆಸ್ಕೊಳ್ಳೋದಿಲ್ಲ. ನನ್ನ ರಾಜ್ಕುಮಾರನಿಗೆ ನನ್ನ ಮೇಲೆ ಯಾವ ರೀತಿಯಾದ ಪ್ರೀತಿನೂ ಇಲ್ಲ, ಯಾವ ಭಾವನೆನೂ ಇಲ್ಲ. ಈ ಲಚ್ಚಿನ ಅವಳ ತಾತಮ್ಮ ಬಿಟ್ಟರೆ ಪ್ರೀತಿಸೋದಿನ್ನು ಒಂದೇ ಒಂದು ಜೀವ, ಅದು ನೀನಕ್ಕ. ನನಗೆ ನಿನ್ನ ಹೃದಯದಾಗಿರೋ ಆಸೆ ನಿನ್ನ ರಾಜ್ಕುಮಾರನ ಹೃದಯದಾಗಲ್ಲ,
ನಾನು ನಿನ್ನ ರಾಜ್ಕುಮಾರನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಎಷ್ಟೋ ಕಿತ್ತ ಅನ್ಕೊಳ್ತೀನಿ. ಆದರೆ ನನ್ನ ಕೊಳ್ಳಲಿರೋ ಮಾಂಗಲ್ಯ, ಅವ್ರ ಕೈ ಸ್ಪರ್ಶ ಯಾವತ್ತೂ ನೆನಪಿರುತ್ತೆ. ನನಗೆ ಗೊತ್ತು ನಾನು ಮಾಡ್ತಿರೋದು ಪಾಪ, ತಪ್ಪು ಅಂತ. ಆದರೆ ಅವ್ರು ಕಟ್ಟಿರೋ ತಾಳಿಗೆ ಅದು ಅರ್ಥ ಆಗಲ್ಲ. ನೀನೇನು ಯೋಚನೆ ಮಾಡಬೇಡಕ್ಕ. ನಾನು ನಿನ್ನ ಮಧ್ಯ, ನೀನು ರಾಜ್ಕುಮಾರನ ಮಧ್ಯ ಯಾವತ್ತೂ ಬರೋಕ್ಕಿಲ್ಲ. ನಿನಗೆ ಗೊತ್ತಿಲ್ಲ ಕಲ್ಪನಾ, ನಿಮ್ಮಪ್ಪ ಯಾವತ್ತೂ ನನ್ನ ಮುಂದೆ ಧ್ವನಿ ಎತ್ತು ಮಾತಾಡದೇ ಇದ್ದವರು ನಾನು ನೋಡಿಯೋದಕ್ಕೆ ಕೈ ಎತ್ಬಿಟ್ರು ಗೊತ್ತಾ. ಪಾರ್ವತಿನ ಪುರೋಹಿತರ ಹತ್ರ ಕರ್ಕೊಂಡೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ. ನಾನು ಸರಿಯಾಗಿ ಮಾತಾಡ್ಸೋದಿರಲಿ, ನನ್ನ ಮುಖ ಕೂಡ ನೋಡ್ತಾ ಇಲ್ಲ ಕಣೆ. ಅಮ್ಮ, ನೀನು ಅವ್ರ ಮುಖ ನೋಡಬೇಡ ಬಿಡು. ನೀನೇನು ಯೋಚನೆ ಮಾಡಬೇಡಮ್ಮ. ಕುಮುದ ಹತ್ರ ಎಲ್ಲ ಹೇಳಿದ್ದೀನಿ, ಅವಳ ಜೊತೆ ಹೊರಟು ಬಾ. ಹಾಗಲ್ಲ ಕಲ್ಪನಾ. ಹಾಗೂ ಇಲ್ಲ ಹೀಗೂ ಇಲ್ಲ ಅಮ್ಮ. ಬೆಳಿಗ್ಗೆ ನನ್ನ ಮೂಡ್ ಹಾಳು ಮಾಡಬೇಡ. ನಾವೊಬ್ರಿಗೆ ಹೆದರ್ತಾ ಇದ್ರೆ ಹೆದರಿಸ್ತಾನೆ ಇರ್ತಾರೆ. ನಿನ್ನ ಸೊಸೆ ಅಂತವ್ರನ್ನ ಅಂಬಾರಿ ಮೇಲೆ ಕೂಡಿಸಿ ಮೆರ್ಸು ಅಂತಲೂ ಹೇಳ್ತಾರೆ. ಕಲ್ಪನಾ, ಇದೊಂದು ಸಾರಿ ನನ್ನ ಮಾತು ಕೇಳು. ನಾವೇನಾದರೂ ಬೇಕು ಅಂತ ಪಾರ್ವತಿನ ಬಿಟ್ಟು ಹೋಗ್ತೀವಿ ಅಂತ ಚಂದುಗೇನಾದ್ರು ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತು ತಾನೆ. ಸರಿ, ಹಾಗಾದರೆ ಒಂದು ಕೆಲಸ ಮಾಡು. ನೀನು ನಿನ್ನ ಸೊಸೆ ಇಬ್ಬರೇ ಹೋಗಿ ಬನ್ನಿ, ನಾನು ಎಲ್ಲಿಗೂ ಬರಲ್ಲ. ಕಲ್ಪನಾ, ಪುರೋಹಿತರ ಹತ್ರ ಹೋಗುವಾಗ ಕಲ್ಪನೆ ಹೀಗಂದ್ಲು ಅಂತ ನಿಮ್ಮ ಅಪ್ಪನಿಗೆ ಹೇಳಿದ್ದಕ್ಕೆ ಅವಳ ಅವಶ್ಯಕತೆ ಏನಿದೆ, ಅವಳನ್ನ ಬೇಕಾದ್ರೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಈಗಲೂ ಅದೇ ಮಾತನ್ನೇ ಹೇಳ್ತಾರೆ ಕಲ್ಪನಾ. ಹಾಗಾದರೆ ನೀನು ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ಯಾರ ಹತ್ರನೂ ಹೇಳಬೇಡ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದ್ಬಿಡು. ನಾನು ಜ್ಯುವೆಲರಿ ಶಾಪ್ ಹತ್ರ ಕಾಯ್ತಾ ಇರ್ತೀನಿ. ಕಲ್ಪನಾ, ನನ್ನ ಮಾತು ಕೇಳು. ಅಮ್ಮ, ಮೊದಲು ನಾನು ಹೇಳೋದನ್ನ ನೀನು ಕೇಳು. ಜ್ಯುವೆಲರಿ ತಗೋವಾಗ ನನ್ನ ಮೂಡ್ ಚೆನ್ನಾಗಿರ್ಬೇಕು ಅಷ್ಟೆ. ಕಲ್ಪನಾ, ಕೈಲಾಶ್, ಕ್ಯಾಶ್ ಅರೇಂಜ್ ಮಾಡಕ್ಕೆ ಹೇಳಿದ್ದೆ, ಮಾಡಿದ್ಯಾ? ನಾವು ಹೋಗ್ತಾ ಇರೋದು ಜ್ಯುವೆಲರಿ ಶಾಪ್ಗೆ, ಗಾಂಧಿ ಬಜಾರ್ಗಲ್ಲ. ಅಮ್ಮ ಕುಮುದನ ಎದುರಿಗೆ ನನ್ನ ಮರ್ಯಾದೆ ಹೋಗೋ ಥರ ಮಾಡಬೇಡ. ಇದ್ರೆ ತಾನೇ ಹೋಗೋಕೆ. ಆಗ್ತಿರೋದು ನನ್ನ ಮಗಳ ಮದುವೆ. ಅವಳಿಗೋಸ್ಕರನೇ ನನ್ನ ಜೀವನನ ತೆಗೆದಿದ್ದೀನಿ. ನಾನು ದುಡ್ದಿರೋದೆಲ್ಲ ಅವಳಿಗೋಸ್ಕರ. ತೀರಾ ನಿನ್ನ ಹತ್ರ ಹೇಳಿಸ್ಕೊಳ್ಳೋಷ್ಟು ಸಣ್ಣತನಕ್ಕೆ ನಾನು ಇನ್ನೂ ಇಳಿದಿಲ್ಲ. ಪರವಾಗಿಲ್ವೇ, ಮಗಳು ಮದುವೆ ಜವಾಬ್ದಾರಿ ನಿನಗೂ ಇದೆ. ಅದು ಯಾವಾಗಲೂ ಇದೆ. ಆದರೆ ನಿನಗೇನೆ ಜವಾಬ್ದಾರಿಗಿಂತ ಜಾಸ್ತಿ ಪ್ರತಿಷ್ಠೆ ತೋರಿಸ್ಕೊಳ್ಳೋ ಹುಚ್ಚ ಅಡಗಿದೆ. ಮದುವೆಗೆ ಒಡವೆಗಳನ್ನ ತಗೊಳ್ಳೋದು ಪ್ರತಿಷ್ಠೆ ತೋರಿಸಿದಾಗ? ಪ್ರತಿಷ್ಠೆ ಅಲ್ಲದೆ ಹೋಗಿದ್ದಿದ್ರೆ ತಾಯಿ ತಂಗಿ ಮುಂದೆ ಮರ್ಯಾದೆ ಹೋಗಬಾರ್ದು ಅನ್ನೋ ಮಾತೇ ಬರ್ತಿರ್ಲಿಲ್ಲ. ಗಂಡನ ಜೊತೆ ಕೂತು ಏನೇನು ತಗೋಬೇಕು, ಎಷ್ಟಾಗತ್ತೆ, ನಮ್ಮ ಹತ್ರ ಎಷ್ಟು ಬಡ್ಜೆಟ್ ಇದೆ ಅಂತ ಸಮಾಧಾನವಾಗಿ ಯೋಚನೆ ಮಾಡ್ತಿದ್ದೆ. ಅದು ನಿನಗಿಲ್ಲ. ನಿನಗೇನಿದ್ರು ಯಾವ ಸೀರೆ ತಗೋಬೇಕು, ಯಾರಿಗೆ ಯಾವ ಸೀರೆ ಉಡಿಸ್ಬೇಕು, ಯಾವ ಆಭರಣ ತಗೋಬೇಕು, ಅದು ಯಾರ್ಯಾರಿಗೆ ತೋರಿಸ್ಬೇಕು ಅನ್ನೋ ಕೆಟ್ಟ ಚಪಲ ಅಷ್ಟೆ. ಅರೆ, ಪರವಾಗಿಲ್ವೇ, ಎಲ್ಲ ಮಾತನ್ನು ಕಿವಿ ಕೊಟ್ಟು ಕೇಳಿಸ್ಕೊಂಡಿದ್ಯಾ? ಎಲ್ಲ ಮಾತನ್ನು ಕೇಳಿಸ್ಕೊಂಡ್ಮೇಲೂ ಮದುವೆನ ಮುಂದೂಡೋಣ ಅಂತ ಯಾಕೆ ಹೇಳ್ದೆ? ಮದುವೆ ಮುಂದೂಡಿದ್ರೂ ಪರವಾಗಿಲ್ಲ, ಪ್ರಮೋಷನ್ಗೋಸ್ಕರ ಸಿಂಗಾಪುರ್ಗೆ ಹೋಗೋದಕ್ಕೆ ರೆಡಿಯಾಗಿದೆಯಲ್ಲ, ಅದು ಜವಾಬ್ದಾರಿ ಅಲ್ವಾ ಮಿಸ್ಟರ್ ಕೈಲಾಶ್? ನಾನು ಸಿಂಗಪೂರ್ಗೆ ಇವತ್ತು ಬೇಕಾದರೂ ಹೋಗ್ತೀನಿ. ನಿನ್ನ ಮಾತಿಗೆ ಹೆದರ್ಕೊಂಡು ನಿನ್ನ ತಲೆ ತಗ್ಗಿಸಿ ನಾನು ಇದ್ದೀನಿ ಅಂತ ನೀನು ಅಂದ್ಕೊಂಡ್ರೆ ಅದು ನಿನ್ನ ಮುಟ್ಟಾಳ್ತನ. ನನ್ನ ಮಗಳ ಮುಖದಲ್ಲಿರೋ ಸಂತೋಷದ ನಗು ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಎಷ್ಟೋ ವರ್ಷದ ಕನಸನ್ನು ಬಲಿ ಕೊಡ್ತಾ ಇದ್ದೀನಿ. ನಿನ್ನ ಮಾತಿಗಲ್ಲ. ಕಡೆ ಸಾರಿ ಹೇಳ್ತಾ ಇದ್ದೀನಿ, ಹಾಗೆ ಮಾಡು, ಹೀಗೆ ಮಾಡು, ಅದನ್ನು ತರಬೇಕು, ದುಡ್ಡಿದೆಯಾ, ಇದನ್ನು ತರಬೇಕು, ದುಡ್ಡು ಅಡ್ಜಸ್ಟ್ ಮಾಡು ಅಂತೆಲ್ಲ ಹೇಳೋದನ್ನು ಬಿಟ್ಬಿಡು. ನನ್ನ ಮಗಳ ಮದುವೆನ ಹೇಗೆ ಮಾಡಬೇಕು, ಏನೇನು ತರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.
ಅಕೌಂಟಲ್ಲಿ ದುಡ್ಡಿದೆ, ಅದೇನೇನು ತೊಗೊಂಬರ್ತೀಯೋ ತೊಗೊಂಡು ಬಾ. ಏಯ್, ಮುಗೀತಾ ಕೆಲಸ ಎಲ್ಲ? ಹ್ಞೂ ಅವ್ವ, ಮುಗಿತಾ ಬಂತು. ಗೊಂಬೆ ಏನು ಮಾಡ್ತಿದ್ದಾಳೆ? ಅಕ್ಕ ಫೋನ್ನಾಗ ಮಾತಾಡ್ತಿದ್ದಾಳೆ. ಸ್ವಲ್ಪನೂ ಬುದ್ಧಿನೇ ಇಲ್ಲ. ಶಾಪಿಂಗ್ ಹೋಗಬೇಕು, ರೆಡಿ ಆಗು ಅಂದ್ರೆ ಫೋನಲ್ಲಿ ಮಾತಾಡ್ತಾ ಕೂತಿದ್ದಾಳಂತೆ. ಹೋಗೋಣ, ಕರೆದ್ಬಿಟ್ಟು ಬಾ. ಹೋಗು. ನಾವು ಒಡವೆ ತರಕ್ಕೆ ಹೋಗ್ತಾ ಇದ್ದೀವಿ. ಗೊಂಬೆ ನಿನ್ನ ಕರೆದೇ ಕರೀತಾಳೆ. ಅವಳು ಕರೆದಿದ್ದೆ ಸಾಕು ಅಂತ ಅವಳು ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ನೀನು ಬಂದೇ ಬಿಡ್ತೀಯ. ಅದಾಗಬಾರ್ದು ಅಂದರೆ ನೀನು ಗೊಂಬೆ ಕಣ್ಣಕ್ಕೆ ಬೀಳಬಾರ್ದು. ಅದೇನು ಮಾಡ್ತೀಯೋ, ಎಲ್ಲಿಗೆ ಹೋಗ್ತೀಯೋ ನನಗೆ ಗೊತ್ತಿಲ್ಲ. ಈಗಲೇ ಹೊರಟೋಗು. ಓಕೆ ಚಂದು, ಸಿ ಯು ಲೇಟರ್, ಬಾಯ್. ಗೊಂಬೆ, ನೀನು ಇನ್ನೂ ರೆಡಿ ಆಗಿಲ್ವಾ? ನಿಮ್ಮಮ್ಮ ನೋಡಿದ್ರೆ ನಾನ್ ಸ್ಟಾಪ್ ಅರ್ಚನೆ ಶುರು ಮಾಡ್ತಾಳೆ. ಅದು ಎಷ್ಟೊತ್ತು ಮಹಾಪಪ್ಪ, 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡ್ತೀನಿ. ಅದು ಸರಿ, ನೀವೇ ಇನ್ನೂ ರೆಡಿ ಆಗಿಲ್ಲ. ಚಿನ್ನು ಎಲ್ಲಿ? ಚಿನ್ನು, 10 ನಿಮಿಷದಲ್ಲಿ ರೆಡಿ ಆಗಿರು, ಒಡವೆ ತರಕ್ಕೆ ಹೋಗ್ಬೇಕು. ಅಕ್ಕ, ನಾನು ಬರೋಕ್ಕಿಲ್ಲ. ಇವಾಗ ಏನಾಯ್ತು? ಯಾಕೆ ಬರಲ್ಲ? ಮೊಟ್ಟೆಗೇನಾದ್ರೂ ಕಾವು ಕೊಡ್ಬೇಕಾ? ಬಾ ಚಿನ್ನು ಅಂತ ಆಗ್ಲಿಂದ ಕರಿತಾ ಇದ್ದೀನಿ ಗೊಂಬೆ. ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದಾಳೆ. ದೇವಸ್ಥಾನಕ್ಕೆ ಹೋಗೋರನ್ನ ತಡಿಬಾರ್ದು ಅಂತ ಹೇಳಿದೆ ಅಲ್ವಾ ಚಿನ್ನು? ತೊಂದರೆ ಇಲ್ಲ, ದೇವಸ್ಥಾನಕ್ಕೆ ನಾಳೆ ಹೋದ್ರಾಯ್ತು. ಇವಾಗ ಬೇಗ ರೆಡಿ ಆಗು. ಅಕ್ಕ, ನಾನು ಬರೋಕ್ಕಿಲ್ಲ ಅಂತ ಹೇಳ್ತಿಲ್ವಾ ನಿನಗೆ? ಅಕ್ಕ, ನಿನ್ನ ಮದುವೆ ಕಾರ್ಯ ಶುರು ಆದರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೊರ್ಕೊಂಡಿದ್ದೆ. ಅದಕ್ಕೆ ಹೋಗಲೇಬೇಕು ಅಕ್ಕ. ಸರಿ, ಒಳ್ಳೇದಾಯ್ತು. ನಾನು ದೇವಸ್ಥಾನಕ್ಕೆ ಬರ್ತೀನಿ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ದು ಆಮೇಲೆ ಶಾಪಿಂಗ್ ಹೋಗೋಣ. ಇಲ್ಲ ಅಕ್ಕ, ನಾನು ಒಬ್ಬಳೇ ಹೋಗ್ಬೇಕು. ನಾನು ಒಬ್ಬಳೇ ಹೋದ್ರೆ ನನ್ನ ಮನ್ಸಿಗೆ ಸಮಾಧಾನ. ಚಿನ್ನು, ಗೊಂಬೆ, ಅವಳ ಮನಸ್ಸು ಯಾಕೆ ನೋಯಿಸ್ತೀಯ? ಅವಳಿಗೆ ಅದೇನು ಹರಕೆ ಇದೆಯೋ ಏನೋ. ಚಿನ್ನು, ನೀನು ದೇವಸ್ಥಾನದ ಕೆಲಸ ಮುಗಿಸ್ಕೊಂಡು ನನಗೆ ಫೋನ್ ಮಾಡು. ನಾನೇ ನಿನಗೆ ಕಾರ್ ಕಳಿಸ್ತೀನಿ, ಓಕೆನಾ?